ಹಸಿರಿನ ಜಾಗದಲ್ಲಿ ಮಾಲ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಶೇಕಡ 5 ಭೂಮಿಯ ನೆಪದಲ್ಲಿ ಶೇಕಡ 20 ಭೂಮಿ ಕಬ್ಜಾಗೆ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಶಾಸಕ ರಾಮಮೂರ್ತಿ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಪರಿಸರ ಬಲಿಯಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸಿಕೆ ರಾಮಮೂರ್ತಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಈಗ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ 1975 ಒಂದು ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಸರ್ಕಾರ ಹೋಗಿದೆ. ಅನುಮೋದನೆ ಕೂಡ ಸಿಕ್ಕಿದೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪಕ್ಕೂ ಕೂಡ ಕಾರಣ ಆಗಿದೆ. ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಏನ್ ಹೇಳ್ತೀರಾ ಸರ್, ದೊಡ್ಡ ಮಾರಕನ ಇದು ಪರಿಸರಕ್ಕೆ ಅಂತ? ಇದು ಪರಿಸರಕ್ಕೆ ಬಹಳ ಒಂದು ಮಾರಕವಾದಂತಹ ಕಾನೂನನ್ನು ತಗೊಂಬರಕ್ಕೆ ಕೊಟ್ಟಿದ್ದಾರೆ. 1975 ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿ ಏನು ಇವತ್ತು ಎಲ್ಲ ಪಾರ್ಕ್ಗಳು ನಮ್ಗೆ ಲಂಗ್ಸ್ ಪ್ಲೇಸ್ ಅಂತ ಏನಿದೆ, ಎಲ್ಲ ಪಾರ್ಕ್ಗಳನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತ ಕಾನೂನು ತಿದ್ದುಪಡಿ ಏನಾಯಿತು ಅದನ್ನು ಕೂಡ ಉಲ್ಲಂಘನೆ ಮಾಡಿ ಆರ್ಟಿಕಲ್ 21 ಪ್ರಕಾರ ಇದು ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಇದು ಮಾಡಬಾರದು ಅಂತ ಇದೆ. ಅನೇಕ ಕೋರ್ಟ್ ಆರ್ಡರ್ ಕೂಡ ಇವತ್ತಿದೆ. ಯಾವ್ದಕ್ಕೆ ಅಂತಂದ್ರೆ ಇವ್ರು ಮಾಡ್ತಿರೋದು 5% ಅಂತಂದ್ರೆ ಈ ಸಣ್ಣ ಪುಟ್ಟ ಪಾರ್ಕ್ಗಳ ಬಗ್ಗೆ ಇವರು ಗಮನ ಹರಿಸಿಲ್ಲ. ಇವರು ಲಾಲ್ಬಾಗ್, ಕಬ್ಬನ್ ಪಾರ್ಕು ಎಲ್ಲೆಲ್ಲಿ ಸುರಂಗ ಹೋಗ್ತಿದೆ ಅಲ್ಲಿ ಶೇಕಡ 5%. ಈ ಲಾಲ್ಬಾಗ್ ಅಂತ ಕಡೆ ಸುಮಾರು 12 ಎಕರೆ ಆ ಜಮೀನನ್ನ ಇವರು ಮಾರಾಟ ಮಾಡಬಹುದು, ಲೀಸ್ ಕೊಡಬಹುದು ಅಂತ ಮಾಡ್ತಿದ್ದಾರೆ. ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ? ಕಬ್ಬನ್ ಪಾರ್ಕ್ ಸುಮಾರು 15 ಎಕರೆ 20 ಎಕರೆ ಹೋಗುತ್ತೆ. ಇಲ್ಲೊಂದ್ ಕಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡುವಂತದ್ದು, ಮಾಲ್ಗಳು ಮಾಡುವಂತದ್ದಲ್ಲಿ ಜನ ಸುರಂಗದಲ್ಲಿ ಹೋದಾಗ ಹೋಟೆಲ್ಗಳು ಮಾಡುವಂತ ಕೆಲಸವನ್ನ ಇವತ್ತು ಕೈ ಹಾಕಿದ್ದಾರೆ. ಇದು ಕಾನೂನು ಬಾಹಿರ, ಇದೊಂದು ದ್ರೋಹದ ಕೆಲಸ. ಇದು ಬೆಂಗಳೂರು ನಾಗರಿಕರಿಗೆ ನೀವು ವೋಟ್ ಹಾಕಿದಕ್ಕೆ ನೀವು ದ್ರೋಹ ಬರೆಯುವ ಕೆಲಸವನ್ನ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಆತ್ಮಸಾಕ್ಷಿಯಾಗಿ ಅವ್ರು ನಡ್ಕೋಬೇಕು. ಅವರು ಈ ದೃಷ್ಟಿಯಿಂದ ಜನ ಯಾವತ್ತು ಲಾಲ್ಬಾಗ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಕಬ್ಬನ್ ಪಾರ್ಕ್ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಂತೀವಿ. ಎಲ್ಲೋ ಇದು ಅವಶ್ಯಕತೆ ಇತ್ತ? ಇವರು ಸುರಂಗ ಮಾರ್ಗದಲ್ಲಿ ಮಾಡಬೇಕು ಅಂದಾಗ ಇವತ್ತು ಅನೇಕ ಜನ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಸುಮಾರು ಜನ ಇವತ್ತು ವಿರೋಧ ಇದೆ. ಅದು ಬಿಟ್ಟು ಮತ್ತೆ ಮಾರಾಟಗಳು ಮಾಡಬೇಕು, ಗುತ್ತಿಗೆಗಳು ಮಾಡಬೇಕು ಅಂದಾಗ ಎಷ್ಟು ಸಮಂಜಸ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್.